ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಇದೀಗ ಮುಖ್ಯಾಂಶಗಳು. ವಿದ್ಯುತ್ ಇಲಾಖೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬಡವನ ಮನೆಗೆ ಬೆಂಕಿ. ವಿದ್ಯುತ್ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ವಿದ್ಯುತ್ ಲೈನ್ ತಗುಲಿ ಬಡವನ ಮನೆ ಸುಟ್ಟು ಕರಕಲಾಗಿರುವ ಘಟನೆಯೊಂದು ನಡೆದಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಪೊಲೀಸ್ ಠಾಣೆಯ ಹಿಂಭಾಗದ ನಗರದ ಪೆಂಡಾರಿ ಓಣಿಯ ಅಸ್ಕರ್ ಗುರಾಡಿ ಎಂಬುವವರ ಮನೆಗೆ ಸುಮಾರು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮನೆಯ ಮೇಲೆ ವಿದ್ಯುತ್ ಇಲಾಖೆಯ ಲೈನ್ ವೈರ್ ನಗರಸಭೆ ಸಾರ್ವಜನಿಕ ಶೌಚಾಲಯಕ್ಕೆ ಹಾದು ಹೋಗಿತ್ತು. ಇದರಿಂದ ನಮ್ಮ ಮನೆಗೆ ತೊಂದರೆ ಆಗುತ್ತಿದೆ ಎಂದು 2 ಬಾರಿ ಇಲಾಖೆ ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದ್ರು. ಆದ್ರೂ ಕೂಡ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದ ಕಾರಣ ಇಂದು ಮನೆಯ ಮೇಲ್ಭಾಗದ ಪತ್ರಾಸ್ಗೆ ವಿದ್ಯುತ್ ಚಾಲಿತ ವೈರ್ ತಿಕ್ಕಾಟದಿಂದ ಬೆಂಕಿ ಕಿಡಿ ಹಾರಿ ಮನೆಯ ಒಳಗಡೆ ಬಿದ್ದು ಮನೆಯಲ್ಲಿ ಬೆಂಕಿ ಹತ್ತಿ ಉರಿದು ಮನೆಯಲ್ಲಿರುವ ದವಸ ಧಾನ್ಯಗಳು, ದಾಖಲೆಗಳು, ಇನ್ನಿತರ ವಸ್ತುಗಳು, ಹಣ ಹೀಗೆ ಹಲವಾರು ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ತಕ್ಷಣ ಸ್ಥಳೀಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಸಾಧ್ಯವಾದಷ್ಟು ಅಗ್ನಿಯನ್ನ ನಂದಿಸಿದ್ದಾರೆ. ಆದರೆ ದುರಂತ ಅಂದ್ರೆ ಬೆಂಕಿಗೆ ಸಿಲುಕಿ ಮನೆ ಕಳೆದುಕೊಂಡ ಬಡ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಇದಕ್ಕೆ ಕಾರಣವಾದ ಇಲಾಖೆ ಅಥವಾ ಅಧಿಕಾರಿಗಳ ಮೇಲೆ ಕ್ರಮ ಆಗುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಜೊತೆಗೆ ಈ ಕುಟುಂಬಕ್ಕೆ ಪರಿಹಾರ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಈ ಘಟನಾ ಸ್ಥಳಕ್ಕೆ ಅಂಜುಮನ್ ಅಧ್ಯಕ್ಷರಾದ ಹಾರೂನ್ ಸಾಂಗ್ಲಿಕರ್ ಅವರು ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬಿ ಕಮಿಟಿ ವತಿಯಿಂದ ಸಹಾಯ ಮಾಡುವ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಹಾರೂನ್ ಸಾಂಗ್ಲಿಕರ್, ಕಾರ್ಯದರ್ಶಿ ಮೌಲಾ ಸಾಬ್ ಜಮಾದಾರ್, ಸದಸ್ಯ ಬುಡನ್ ಜಮಾದಾರ್, ರಸೂಲ್ ಗುರು ಹಸೂರ್, ಬಾಬು ಸಾಬ್ ಪೆಂಡಾರಿ ಮತ್ತು ಮುಸ್ತಾಕ್ ಶೇಖ್ ಅವರು ಉಪಸ್ಥಿತರಿದ್ದರು. ವರದಿ ಶಾಮ್ ತಳವಾರ್, ಎಂಆರ್ ನ್ಯೂಸ್, ಜಮಖಂಡಿ. ನಿನ್ರಿ ಇಲ್ಲಿ ಗುರಾಡಿ ಅವರು ಮನಿ ಬೆಂಕಿ ಹತ್ತೈತ್ರಿ. ಬೆಂಕಿ ಹಚ್ಚು ಕಾರಣ ಅಂದ್ರೆ ಹೆಂಗ್ ಹತ್ತೈತಿ ಅಂದ್ರೆ ಬೆಂಕಿ KBದಿಂದ ಒಂದು ಗೌರ್ಮೆಂಟ್ ಸಂಡಾಸ್ ಐತಿ ಮುನ್ಸಿಪಾಲಿಟಿದಿಂದ. ಆ ಸಂಡಾಸ್ ಅದ್ರ ಮೇಲೆ ಇವ್ರ ಮನಿ ಮೇಲಿಂದ ವೈರ್ ಹೋಗೈತ್ರಿ. ಆ ವೈರ್ ಹೋಗಿಸಿಂದ ಸ್ಪಾರ್ಕ್ ಆಗಿ ಇವ್ರ ಮನಿ ಸುಟ್ಟೈತಿ. ಪಾಪ ಬಡು ಜನ ರೀ ಇವರೆಲ್ಲ ಗುರಾಡಿಗಳು ಬಡು ಜನ ದುಡ್ಡು ತಿನ್ನವ್ರಿ. ಸಾಕಷ್ಟು ಲುಕ್ಸಾನ್ ಆಗಿದೆ. ನಾವು ನಿನ್ನೆ ನೋಡಿನ್ರಿ, ಇವತ್ತು ನೋಡಾಕತ್ತೇನ್ರಿ. ಪಾಪ ಬಡು ಜನ ರೀ. ಆ ನಂತರ ಇವ್ರ ಮನ್ಯಾನವರು KB ಅವ್ರಿಗೆ ಬಾಯಿ ತೊಂಡಿಲಿ ಹೇಳ್ಯಾರ್ರಿ, ನಮ್ಮ ಮನಿ ಮ್ಯಾಗ ವೈರ್ ಇದಾಗತೈತ್ರಿ, ಬರ್ರಿ ಬರ್ರಿ ಅಂತ 4 ಸಲ ಹೇಳಿರು. 4 ಸಲ ಹೋಗಿ ಬಂದ್ರು. ಅವರು ನಿರ್ಲಕ್ಷ್ಯ ಮಾಡ್ಯಾರು. ಆ ನಂತರ CMC ಅವ್ರಿಗೂ ಇದ್ರ ತಿಳಿಸ್ಯಾರ್ರಿ, ಇದು ಬಂದ ವೈರ್ದದು ನೋಡ್ರಿ, ನಮಗ್ ಬಡು ಜನ ಅದಾರು, ಇಂಥ ದುಡ್ಕೊಂಡ್ ತಿನ್ನೋರಿಗೆ 4-5 ಲಕ್ಷ ರೂಪಾಯಿದ ಲುಕ್ಸಾನ್ ಆಗಿದೆ. ಅವರು ತಿನ್ನುವ ಆಹಾರ ಮತ್ತು ಉಡೋ ಬಟ್ಟೆ, ಹಾಕೋ ಬಂಗಾರ, ಆ ನಂತರ ಏನು ಮೇಳ ನಾವು ಕೇಳಿದೀವಿ ನಿನ್ನೆ, ಮೇಳದಿಂದ ರೊಕ್ಕ ತೆಗ್ದಾರ ಅವರು. ಆ ರೊಕ್ಕನು ಪಾಪ ಅಲ್ಲಿಟ್ಟ ಅವ್ರ ಗಂಡ ಸೆಂಟ್ರಿಂಗ್ ಕೆಲಸ ಮಾಡ್ತಾನ್ರಿ. ಪಳಿ ಅಂತ ಸೆಂಟ್ರಿಂಗ್ ತರಾಕ ರೊಕ್ಕ ಇಟ್ಟಿದ್ರು ಬಡು ಜನ. ಅವು ರೊಕ್ಕನು ಸುಟ್ಟೋಗ್ಯಾವು. ಅದ್ರ ಎಲ್ಲ ನೋಡ್ಬೋದು ನೀವು. ನಿನ್ನೆ ಮೇಲೆ ಇವ್ರು ಬಂದಿರು ತಲಾಟಿ ಅವರು. ಆದ್ರೆ ಇದರದಿಂದ ಮೇಲೆ ಅಧಿಕಾರಿನೂ ಬರಬೇಕು. ಈ ನೊಂದಿನ ಜನರಿಗೆ ಏನೈತಿ ಪಾಪ ಬಡವರಿಗೆ ಲಘು ಪರಿಹಾರ ಅಂತೂ ಕೊಡ್ಬೇಕಂತೂ ನಾವು ನಿಮಗೆ ವಿನಂತಿ ಮಾಡ್ಕೊಳಾಗತ್ತಿದ್ವಿ. ಇದರ ಬದಲ ಪರಿಹಾರ ತಗೋರಿ. ಇರ್ಲಿಕ್ಕೆ KB ಅವರು ನಿರ್ಲಕ್ಷ್ಯದಿಂದ ಇಂಥವು ಮನಿ ಆಗ್ಯಾವ್ರಿ. ಆದ್ರೆ ಇನ್ನೂ ಎಷ್ಟು ಆಗ್ತಾವ ನೋಡ್ರಿ. ಇಂಥವು ವಿಚಾರ ಮಾಡ್ರಿ. ಇದ KB ಅವ್ರದಿಂದ ನಗರಸಭೆದಿಂದ ಒಂದು ಮನಿ ಹಾನಿ ಆಗೈತ್ರಿ. ರೋಡ್ ಮ್ಯಾಗ ಬೀದಿ ಮ್ಯಾಗ ಬಂದಾರ ಅವ್ರು. ಪಾಪ ಎಲ್ಲಿ ಹೋಗ್ಬೇಕು ಇಂಥ ಥಂಡಿ ಕಾಲದಾಗ? ಸಣ್ಣ ಮಕ್ಕಳು ತಗೊಂಡು ಎಲ್ಲಿ ಊಟ ಮಾಡ್ಬೇಕು? ಅವ್ರಿಗೆ ಯಾರು ಪರಿಹಾರ ಕೊಡೋರು? ಈ ಮೊದಲ ಆರ್ಥಿಕ ಪರಿಸ್ಥಿತಿ ಇದಾಗೈತ್ರಿ. ಅವ್ರಿಗೆ ಯಾರು ಜನನು ಹೆಲ್ಪ್ ಮಾಡುವಂಗ ಜನರ ಕಡೆನೂ ದುಡ್ಡಿಲ್ಲ, ರೊಕ್ಕ ಇಲ್ಲ. ಅಂಥ ಟೈಮ್ ಒಳಗೆ ಇವ್ರು ಕೋವಿಡ್ ಒಳಗೆ ಇಂಥದ್ದು ಮನಿ ಇವ್ರಿಗೆ ಅನಾಹುತ ಆಗೈತ್ರಿ. ಇದಕ್ಕೆ ಸರ್ಕಾರ ಮತ್ತು ಇಲ್ಲಿ ಮೇಲೆ ಎಲ್ಲ ಅಧಿಕಾರಿಗಳು ತಕ್ಷಣ ಇವ್ರಿಗೆ ಪರಿಹಾರವನ್ನು ಕೊಡಬೇಕಂತೂ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳಾಗ್ತೇನೆ. ನಾನು ಬುಡನ್ ಜಮಾದಾರ ಅಂಜುಮನ್ ಮೆಂಬರ್ ಅಂತ ಈ ಓಣಿಯವರು, ಈ ಓಣಿ ಸಮಾಜ ಹಿರಿಯರಿ, ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಎಲ್ಲ ಸರ್ಕಾರದವರು ಆಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಎಲ್ಲ ಡಿಪಾರ್ಟ್ಮೆಂಟ್ದವರು ತಕ್ಷಣ ಇದಕ್ಕೆ ಪರಿಹಾರ ಕೊಡಬೇಕು. ಇದ್ರ ಮ್ಯಾಗ ಯಾರದಿಂದ ನಿರ್ಲಕ್ಷ್ಯದಿಂದ ಆಗೈತಿ ಅವ್ರ ಮ್ಯಾಗ ಕ್ರಮನೂ ತಗೋಬೇಕಂತೂ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ತಮ್ಮ ಹೆಸರು? ನನ್ನ ಹೆಸರು ಬುಡನ್ ಜಮಾದಾರ್ ಅಂತ.